ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ UIDSS-NTಯ ಯೋಜನೆಯಡಿಯಲ್ಲಿ ಲಾಲಬಹಾದ್ದೂರ ಶಾಸ್ತ್ರಿ ಜಲಾಶಯದಿಂದ ಇಲಕಲ್ಲ ನಗರ ಹಾಗೂ ಹುನಗುಂದ, ಅಮಿನಗಡ ಮತ್ತು ಕಮತಗಿ, ಗುಳೇದಗುಡ್ಡ, ಕುಷ್ಟಗಿ ಪಟ್ಟಣಗಳಿಗೆ ಸಮಗ್ರ ನೀರು ಸರಬರಾಜು ಮಾಡುವ ಲಾಲಬಹಾದ್ದೂರ ಶಾಸ್ತ್ರಿ ಜಲಾಶಯದ ಜಾಕವೆಲ್ ಮತ್ತು ಪಂಪು ಮನೆಗೆ ದಿನಾಂಕ ಸೆಪ್ಟೆಂಬರ್ 21, 2024 ರಂದು ಸಾಯಂಕಾಲ 4 ಗಂಟೆಗೆ ಹುನಗುಂದ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರು ಹಾಗೂ ಇಲಕಲ್ಲ ನಗರ ಸಭೆ ಅಧ್ಯಕ್ಷೆ ಶ್ರೀಮತಿ ಸುಧಾರಾಣಿ ಸಂಗಮರು ಭೇಟಿ ನೀಡಿದರು. ಸತತ 5 ಗಂಟೆಗಳ ಕಾಲ ನೀರು ಸರಬರಾಜು ಇಲಾಖಾ ಅಧಿಕಾರಿಗಳು ಸ್ವೀಚ್ಗೇರ ರೂಮನಲ್ಲಿ ಕೈಗೊಂಡ ಸ್ವೀಚ್ಗೇರ ದುರಸ್ತಿ ಕಾಮಗಾರಿಯನ್ನು ವೀಕ್ಷಣೆ ಮಾಡುತ್ತಾ ಅಧ್ಯಕ್ಷರು ಕಳೆದೊಂದು ವಾರದಿಂದ ಪ್ರತಿದಿನವೂ ನಿಯಮಿತವಾಗಿ ನೀರಿನ ಲಭ್ಯತೆಯಿಂದ ಜನತೆಯ ಪರದಾಡುತ್ತಿರುವ ಸ್ಥಿತಿಯನ್ನು ಪ್ರಸ್ತಾಪ ಮಾಡಿದರು. ಆಗಾಧಿಕಾರಿಗಳು ಸ್ವೀಚ್ಗೇರ್ ರೂಮ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಸ್ವಿಚ್ಗಳು ದುರಸ್ತಿಗೊಳಪಟ್ಟಿವೆ. ಹಾಗಾಗಿ ಬೇರೆ ಹೊಸ ಸ್ವಿಚ್ಗಳು ಅಳವಡಿಸಲು ವಿಳಂಬವಾಗಿದೆ ಎಂದರು. ಆಗ ಅಧ್ಯಕ್ಷರು ಮತ್ತು ಸದಸ್ಯರು ನಿತ್ಯಜನ ಜಾನುವಾರುಗಳಿಗೆ ನೀರಲ್ಲಿದ್ದರೆ ಹಾಹಾಕಾರುಂಟಾಗಿ ಜನಜೀವನವು ನಲಿಗಿ ಹೋಗುತ್ತದೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಣೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಗಮನಕ್ಕೆ ತಂದರೆ ನಾವು ಪುರಸಭೆ ಮತ್ತು ನಗರಸಭೆ ಆಡಳಿತದಿಂದಾಗಲಿ ಇಲ್ಲವೇ ಶಾಸಕರ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ಮನವರಿಕೆ ಮಾಡಿಕೊಟ್ಟು ಸಮಸ್ಯೆ ಸರಿಪಡಿಸಲು ಸಾಧ್ಯವಾಗುತ್ತದೆ ಎಂದರು. ನಂತರ ಸ್ವಿಚ್ಗಳ ದುರಸ್ತಿಯನ್ನು ಸರಿಪಡಿಸಿ ಅಧ್ಯಕ್ಷರುಗಳ ಅಮೃತ ಹಸ್ತದಿಂದ ಮಂಗಳಾರತಿ ಬೆಳಗಿ ಪೂಜೆಯ ನೆರವೇರಿಕೆಯೊಂದಿಗೆ ನೀರು ಸರಬರಾಜು ಯಂತ್ರವು ಚಾಲನೆ ಪಡೆಯಿತು. ನಂತರ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀಯರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಹುನಗುಂದ ಪಟ್ಟಣದ ಸಾರ್ವಜನಿಕರು ಕಳೆದೊಂದು ವಾರದಿಂದ ಹನಿ ನೀರಿಲ್ಲದೆ ಪರದಾಡುತ್ತಿರುವ ಸ್ಥಿತಿಯನ್ನು ಗಮನಿಸಿ ಸ್ವತಃ ನಾನೇ ಕಳೆದೆರಡು ದಿನಗಳಿಂದ ಭೇಟಿ ನೀಡಿ ನೀರು ಸರಬರಾಜು ಇಲಾಖಾಧಿಕಾರಿಗಳನ್ನು ಬೆಂಬಿಡದೆ ಸ್ವಿಚ್ ಉಪಕರಣದಲ್ಲಿನ ಯಾಂತ್ರಿಕ ಸಮಸ್ಯೆ ನಿವಾರಿಸಿ ನೀರು ಸರಬರಾಜಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ನಾಳೆ ಬೆಳಗ್ಗೆ 8 ಗಂಟೆ ಎನ್ನುತ್ತಲೇ ನೀರು ಸರಬರಾಜಾಗುತ್ತದೆ. ಆ ಬೆನ್ನಲೆಯಲ್ಲಿ ಪಟ್ಟಣದ ಸಾರ್ವಜನಿಕರು ಆತಂಕ ಪಡೆಯಬೇಕಿಲ್ಲೆಂದು ಅಭಯ ನೀಡಿದರು. ನಂತರ ನೀರು ಸರಬರಾಜು ಇಲಾಖೆಯ ಎಡಬೇಲುಗಳಾದ ಶ್ರೀಮತಿ ವೀಣಾ ಸೀತಿಮನಿರು ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ ಜಾದವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಸ್ವಿಚ್ ಬೋರ್ಡಿನ ಉಪಕರಣಗಳಲ್ಲಿನ ಸಮಸ್ಯೆಯನ್ನು ಪ್ರಸ್ತಾಪಿಸಿದರು. ನಂತರ ಈ ರೀತಿಯ ಸಮಸ್ಯೆಯನ್ನು ಮರುಕಳಿಸದಂತೆ ಮುಂಜಾಗ್ರತವಾಗಿ ನಗರಸಭೆ ಮತ್ತು ಪುರಸಭೆ ವತಿಯಿಂದ ಹಾಗೂ ಶಾಸಕರ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ಮನದಟ್ಟು ಮಾಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದಾಗಿ ಭರವಸೆ ನೀಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಜಲಾಶಯ ಭೇಟಿಯ ತಂಡದಲ್ಲಿ ಇಲಕಲ್ಲ ನಗರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ಕಾಳಮ್ಮ ಜಕ್ಕ, ಸದಸ್ಯರಾದ ಸುರೇಶ ಜಂಗ್ಲಿ, ಶ್ರೀಮತಿ ಅಮೃತಾ ಬಿಜ್ಜಲ, ಹನುಮಂತ ತುಂಬದ, ಶ್ರೀಮತಿ ರೇಷ್ಮಾ ಭಾನುಮಾರ ಬಸರಿ, ಯಲ್ಲಪ್ಪ ಪೂಜಾರ, ಶ್ರೀಮತಿ ಶಾರದಾ ಪತ್ತಾರ, ಶ್ರೀಮತಿ ಲಕ್ಷ್ಮೀಬಾಯಿ ಹಾದಿಮನಿರಿದ್ದರು. ಹಾಗೂ ನೀರು ಸರಬರಾಜು ಇಲಾಖೆಯ ಏಗಳಾದ ಕಿರಣಲಮಾಣಿ ಸೇರಿದಂತೆ ಇತರೆ ಸಿಬ್ಬಂದಿಗಳು ಇದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಆಲಮಟ್ಟಿ. ನಮಗೆ ಅಲ್ಲಿಂದ ಡೈರೆಕ್ಷನ್ ನಾವೇನೇ ಮಾಡಬೇಕಂದ್ರೆ ನಾವಿಲ್ಲಿ ಏನು ಮಾಡ್ತೀವಿ ಅದನ್ನು ಮಾಡ್ತೀವಿ. ಕಾನ್ಸಂಟ್ರೇಟ್ ಮಾಡ್ತೀವಿ. 1 ವಾರ ಈಗ ನಮಗೆ ಬೇಕಾಗಿದ್ರಿ ಇಲ್ಕಲ್ಲಿಗೆ ನೀವು ನಮ್ಮ ಈ ಹುನಗುಂದ ಜಿಲ್ಲೆ ಎಷ್ಟು ಕಳಿಸ್ಬೇಕು ಅಂತ ಕಲ್ತ್ಕೊಂಡು ಅಷ್ಟು ಸಫಿಷಿಯೆಂಟ್ ಆಗಿ ಬರಲ್ಲ. 12 ಬಂತಂದ್ರೆ 75,000 ಪಾಪ್ಯುಲೇಷನ್ ಇವಾಗ ಪ್ರೆಸೆಂಟ್ ಇರಬೇಕು. ಬಟ್ ಅದಕ್ಕಿಂತ ಜಾಸ್ತಿ ಅದಕ್ಕೆಲ್ಲ ಮತ್ತೆ ಒಂದು ಸರ್ತಿ ನಮ್ಮ ತಪ್ಪು ಅಂತಂದರೆ ಮತ್ತೆ ಇದೇ ನಾವು 10 ಈಗ 10 ಕೂಡ
ಈಗ ಇದು ಎಲ್ಲ ರನ್ನಿಂಗ್ ಇದ್ರೆ ನಿಮ್ಗೆ ಎರಡು ಮೋಟರ್ ವರ್ಕಿಂಗ್ ಇದ್ದು ಕರೆಂಟ್ ಕರೆಕ್ಟ್ ಇದ್ರು 7.5 MTL ಕೊಡಾಗಿತ್ತು. ಈಗ ನಮ್ಮ ಸರ್ ಅದ ನಮ್ಮ ಕಮಿಷನರ್ ಸರ್ ಅದ ರೀ ಮನೆ ಮೇಡಮ್ ಅವ್ರ ಮನೆ 18 ಲಕ್ಷ ಖರ್ಚು ಮಾಡಿ ಬಂದು ಕೇಳಿದ್ರು ನೀವು ಯಾವಾಗ ಆಫ್ ಮಾಡ್ತೀರಿ ಯಾವಾಗ ಆನ್ ಮಾಡ್ತೀರಿ ಅಂತೇಳಿ ಕೇಳಿದಾಗ ಅಲ್ಲಿ ಅವರು ನಮಗೆ ಬಂದ್ ಮಾಡ್ರಿ ಅಂತ ನಮ್ಮ ಪುರಸಭೆ ಸಿಬ್ಬಂದಿಯಿಂದ ಇವ್ರಿಗೆ ಕಾಲ್ ಬರುತ್ತಾನ ಬಂದ್ ಮಾಡಂಗಿಲ್ಲ ಅಂತ್ರಿ ಅವರು. ಇವಾಗ ನಮ್ಮ ಪುರಸಭೆ ಸಿಬ್ಬಂದಿಗಳು ನಾವೇನು ಅಲ್ರಿ ಅವ್ರದ್ದು ಅಂತ ನಮಗೆ WTP ದವ್ರಿಗೆ ಹೇಳಿದಾಗ ನಮ್ಮ WTPದಲ್ಲಿ ನಮಗೆ ಸಫಿಷಿಯೆಂಟ್ ನೀರು ಅದು ಮುಗಿದವ್ರು ನೀರು ಬೇಡ ಅಂತ ನಮ್ಗೆ ಹೇಳಿದಾಗ ಇವ್ರು ಬಂದು ಮಾಡ್ತಾರಲ್ರಿ ಮೇಡಮ್. ಪುರಸಭೆ ಸಿಬ್ಬಂದಿಗಳು ನೀರಿನ ಟೈಮ್ ಚಾಲೂ ಮಾಡಿ ಅವ್ರು ಎಲ್ಲಿ ಹೋಗ್ತಾರೋ ಎಷ್ಟೊತ್ತಿಗೆ ಬರ್ತಾರೋ ಅದ ನಮಗೆ ಸಮಸ್ಯೆ ಇರುತ್ತೆ ದೊಡ್ಡದು. ಅಲ್ಲಿಂದ ಇಲ್ಲಿ ನೀರು ಇದು ಮಾಡ ಅಲ್ಲ ನೀವು ಅದ್ರ ಬಗ್ಗೆ ಏನಾದ್ರು ಸಿಸ್ಟಮ್ ಮಾಡ್ಕೊಳಕ್ ಬಂದ್ರೆ ಮಾಡ್ತೀವಿ ಅಂದ್ರೆ ನೀರು ಉಳಿತಾಯ ಆಗುತ್ತೆ. ಸರ್ 24 ಪಂಪ್ ನಾವು ಎಷ್ಟು ವರ್ಷ ವಿತೌಟ್ ರೆಸ್ಟ್ ವಿತೌಟ್ ರೆಸ್ಟ್ ನಾವು ಆರ್ಟಿಕಲ್ ಬಂದಾಗ ಅವೇರ್ನೆಸ್ ಪ್ರೋಗ್ರಾಮ್ ಅಂತೇಳಿ ನಮ್ಮ ಹುಡುಗರಿಗೂ ಅಡ್ಡಾಡ್ಸಿದ್ರು ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಆಗತ್ತಲ್ಲಿ ಬಟ್ ಇಲ್ಲ ಮೇಡಮ್ ನೀರು ಚಲೋ ಆಗಿರ್ತೈತಿ ತಮಗೆ ಬೇಕಾದ ರೋಡ್ ತೊಳಿತಾರೆ ಕಟ್ರಸ್ ಬಿಡ್ತಾರೆ ಕೆಲಸನೂ ಇಲ್ಲ ಮೇಡಮ್ ಬಂದ್ ಮಾಡಿರಿ ಈಗ ಅಲ್ಲ ಮೇಡಮ್ ಅದನ್ನ ಈಗ ನಾವು ನಮ್ದಿಲ್ಲ ಮೇಡಮ್ ಡಿಸ್ಟ್ರಿಬ್ಯೂಷನ್ ನಮ್ದು ಇರಲ್ಲ ಊರೊಳಗೆ ನಮ್ದು ಒಂದ್ ಕಡೆ ಆದ್ರೂ ಒಂದ್ ಸ್ವಲ್ಪ ಸೇಫ್ ಮಾಡ್ಕೋಬೇಕಲ್ರಿ ಮೇಡಮ್. ಆ ಕಡೆನೂ ಹಂಗ ಈ ಕಡೆನೂ ಹಂಗ ಅಂದ್ರೆ ಮತ್ತೆ ಇದನ್ನು ನಾವು ಮಾಡ್ಕೊತೀವಿ ಮೇಡಮ್. ನಮ್ಮ ಪಾರ್ಟ್ ಏನೈತೆ ನಾವು ಅದನ್ನು ಮಾಡ್ಕೊತೀವಿ ಮೇಡಮ್. ಈಗ ನಮ್ಮ ಪ್ರಾಬ್ಲಮ್ ಏನಿದೆ ನಮ್ಮ ಸದಸ್ಯರುಗಳು ಅರ್ಥ ಮಾಡ್ತಾರೆ ಇಬ್ಬರು ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಯ್ತು. ನಮಗೇನು ಹರ್ಡಲ್ಸ್ ಅದಾವು ಅದು ಹೇಳಿ ನಿಮಗೇನು ಪ್ರಾಬ್ಲಮ್ ನಮ್ಮ ಸದಸ್ಯರುಗಳು ನಾವು ಡಿಸ್ಕಷನ್ ಮಾಡಿದ್ವಿ ಸರ್ ಬಟ್ ನಮ್ಗೆ ಏನಾಗಿತ್ತು ಫಂಡ್ ಭಾಳ ಇಶ್ಯೂ ನಮಗೆ ರೆಗ್ಯುಲರ್ ನಮಗೆ ಡೆಲ್ಲಿ ಸಫಿಷಿಯನ್ಸ್ ಆಗಲ್ಲ. ನನ್ನ ಲೇಬರ್ ಪೇಮೆಂಟ್ 10 ಲಕ್ಷ ತಿಂಗಳ 10 ಲಕ್ಷ ನನ್ನ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಬೇಕಾಗುತ್ತೆ. ನಾನು ಏನೇ ಮಾಡಿದರೆ ಏಜೆನ್ಸಿಗಳಿಗೆ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಏನು ಮೇಡಮ್ ಕುಣಗುಂದ ಇಲ್ಕಲ್ಲಿಂದ ನೀರು ಚಲೋ ಕೊಡ್ತೀವಿ ನಮಗೆ ಪರ್ಪಸ್ಫುಲಿ ನೀವು ನಮ್ಗೆ ನೀರು ಇವಾಗಾದ್ರೂ ಅಂತಾರೆ ನಮ್ಮ ನನ್ನ ಬಾಯಿನೇ ಅಂತಾರೆ ಬೇಡ ನೀವು ನಮಗೆ ಪರ್ಪಸ್ಫುಲಿ ನೀರು ಕಡಿಮೆ ಕೊಡ್ತೀವಿ ನಮಗೆ ಟ್ರೈ ಕೊಡ್ತೀವಿ ಅಂತ ಒಳ್ಳೆಯದೇ ಬಟ್ ಅಲ್ಲಿ ನೀವು ಒಂದು ತಿಂಗಳ ಸೈಡ್ ಕನೆಕ್ಷನ್ ಮಾಡಿದ್ರೆ ತಾನ ಬಂದಾಗ್ತದೆ उलूम कटी इसको अंत उलूम कटी इसको मैडम भाई नमो नमः भव्य भोजनादिको भोस्मन् भोस्मन् वाम धीमहि नमः शिष्यं शिष्यं हरि ओम नमः शिवे सर्वमोस्ते हरि ओम जय मंगलम जय नमः पार्वती
ನೀರಿನ ಸಮಸ್ಯೆ ಯಾವಾಗಿಂದ ಆಗ್ತು, ಯಾವ ರೀತಿ ನೀವು ಸಂಪರ್ಕ ಮಾಡಿದರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. 4 ದಿನದಿಂದ ಮುಂದೊಂದು ಮತ್ತು ಇನಿಕಲ್ ನೀರು ಸಪ್ಲೈ ಇದ್ದಿಲ್ಲ. ನಾವು ನಿನ್ನೆ ಇಲ್ಲಿ 11 ಗಂಟೆಗೆ ಭೇಟಿ ಕೊಟ್ವಿ. ಬೆಳಗ್ಗೆ 6 ಗಂಟೆಗೆ ಅದು ಬರ್ನ್ ಆಗಿದೆ ಅಂತ ಹೇಳಿ 11 ಗಂಟೆಗೆ ಬಂದು ಪುರಸಭೆ ಸರ್, ಕಮಿಷನರ್ ಸರ್ ಜಾಧವ್ ಸರ್ ಜೊತೆ ನಾವು ಬಂದು ವಿಸಿಟ್ ಮಾಡಿದ್ವಿ. ಅದು ಎಲ್ಲರೂ ನಮ್ಮ ಜೊತೆ ಒಂದು ಕೂಡಿ ಎಲ್ಲ ಸದಸ್ಯರು ಕೂಡಿ ನಾವು ಇಲ್ಲೇ ನಿನ್ನೆ ಮತ್ತು ಇವತ್ತು ಬಂದು ಅದನ್ನು ರಿಪೇರ್ ಮಾಡಿಸಿದ್ವಿ. ಎಲ್ಲ ಸಾರ್ವಜನಿಕರಿಗೆ ಹೇಳ್ಬೇಕಂದ್ರೆ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಾಳೆಯಿಂದ ಟೈಮಿಗೆ ನೀರು ಬರ್ತಾವಂತ ಸರಿಯಾಗಿ ಸರಬರಾಜು ಯಾವ ಕಾರಣಕ್ಕೆ ಇದು ಸಮಸ್ಯೆ ಆಗಿತ್ತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಮೇಡಮ್. ಇವಾಗ ಅದನ್ನು ರಿಪೇರಿ ಮಾಡ್ಕೊಂಡಿದ್ದೀವಿ. ಇವಾಗ ಕಂಟಿನ್ಯೂಸ್ ಸಪ್ಲೈ ಮಾಡಿ ಅಲ್ಲಿ ಅದು ಸಮಸ್ಯೆ ಆಗಕ್ಕೆ ಏನು ಕಾರಣ ಆಗಿತ್ತು ಅಂದರೆ ಪ್ಯಾನಲ್ ಬೋರ್ಡ್ ಸುಟ್ಟು ಹೋಗಿತ್ತು ಸರ್. ಪ್ಯಾನೆಲ್ ಬೋರ್ಡ್ ಸುಟ್ಟು ಮತ್ತು ಅದು ಮುಂಜಾಗ್ರತವಾಗಿ ನೀವು ಅದನ್ನು ಇದು ಏನು ರೀ ಅದರ ನಿಗಾ ವಹಿಸಲಿಲ್ಲ ಅಂದರೆ ಅದ್ರ ಬಗ್ಗೆ ಮುಂಜಾಗೃತವಾಗಿ ಅದ್ರ ಬಗ್ಗೆ ಆ ನಿರ್ವಹಣೆ ಬಗ್ಗೆ ದುರಸ್ತಿ ಬಗ್ಗೆ ಸ್ವಲ್ಪ ನಿರ್ವಹಣೆ ನಾವು ಏನಾಗುತ್ತೆ ಸರ್, ಕೆಲವೊಂದು ಸಾರಿ ಕೆಲವೊಂದು ಯೂನಿಟ್ ವರ್ಕ್ ಆಗಲಿಲ್ಲ ಅಂತಂದರೆ ಡೈರೆಕ್ಟ್ ಕರೆಂಟ್ ಪಾಸ್ ಆಗಿಬಿಟ್ಟು ಈ ಥರ ನಮಗೆ ಪ್ರಾಬ್ಲಮ್ಸ್ ಆಗ್ತದೆ. ಒಮ್ಮಿಂದೊಮ್ಮೆ ಸಮಸ್ಯೆ ಆಗ್ತದೆ ರೀ. ಕೆಲವೊಂದು ಸಾರಿ ರಿಲೇಸು ವರ್ಕ್ ಆಗಲ್ಲ ಸರ್. ಮತ್ತು ಆ ಥರ ಏನಾದರೂ ಸಿಚುವೇಶನ್ ಆಗಿತ್ತು ಅಂದರೆ ಈ ಥರ ಅಲ್ರಿ ಮುಂಜಾಗೃತವಾಗಿ ಪರಿಶೀಲನೆ ಮಾಡ್ಬೋದಿತ್ತಲ್ಲ ರೀ. ಮಾಡ್ಕೊಂಡಿರ್ತೀವಿ ಸರ್. ನಾವು ಇವತ್ತು ಮಂತ್ಲಿ ನಾವು ಇನ್ಸ್ಪೆಕ್ಷನ್ಸ್ ಮಾಡಿಸ್ತಾ ಇರ್ತೀವಿ, ಎನ್ಯುವಲ್ಲು ಮಾಡಿಸ್ತಾ ಇರ್ತೀವಿ. ಮಾಡ್ತಾ ಇದ್ದಾರೆ ಇದು ಮಾಡಿದ್ರು ಮತ್ತೆ ಸಮಸ್ಯೆ ಯಾಕತ್ರಿ ಇದು ಮೇಡಮ್ ಅವರೇ? ಸರ್ ಅದೇ ಸರ್, ಕೆಲವೊಂದು ಯೂನಿಟ್ ನಮಗೆ ಕೆಲವೊಂದು ಸಾರಿ ಅದು ಮಾಲ್ ಫಂಕ್ಷನಿಂಗ್ ಕೆಲಸ ಮಾಡಲಿಲ್ಲ, ಅದು ತಂದು ಕೆಲಸ ತಂದು ಮಾಡಲಿಲ್ಲ ಅಂತಂದರೆ ಈ ಥರ ಇಶ್ಯೂಸ್ ಬರುತ್ತೆ ಸರ್. ನಿಮ್ಮ ಹೆಸರೇನು ಮೇಡಮ್ ಅವರ? ವೀಣಾ ಸರ್. ವೀಣಾ ಸರ್, ವೀಣಾ ಮೇಡಮ್ ಹತ್ರ ಅಡ್ರೆಸ್ ರೀ ಮೇಡಮ್ ಅವರೇ? ಸೀತಿಮನೆ. ನಿಮ್ಮ ಹುದ್ದೆ ಮೇಡಮ್ ಅವರ? AW. ಓಕೆ, ಧನ್ಯವಾದಗಳು. ಸಮಗ್ರವಾದ ಮಾಹಿತಿಯನ್ನು ಪಡೆಯದೆ ಸ್ಟೇಟ್ಮೆಂಟ್ ಐತದ ಅದು ಸುಳ್ಳು ಆಗಿದೆ. ಅಲ್ಲ ಸರ್, ಈಗ ತಾಂತ್ರಿಕ ಸಮಸ್ಯೆ ಆಗೈತೆ ಅಂತ ಹೇಳಿದ್ರಿ. ಈ ತಾಂತ್ರಿಕ ಪರಿಶೀಲನೆ ಮಾಡೋಕ್ಕೆ ಸಿಬ್ಬಂದಿ ನೇಮಕ ಆಗಿರ್ತಿತ್ತು ಇಲ್ಲೂ ರೀ? ಅದಕ್ಕೆ ಈಗ ತಾಂತ್ರಿಕ ಪರಿಶೀಲನೆ ಮಾಡಲಿಕ್ಕೆ ಮತ್ತು ONM ಅಂತಾರೆ, ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಅಂತಾರೆ. ಆಪರೇಷನ್ ಮೇಂಟೆನೆನ್ಸ್ ಮಾಡಲಿಕ್ಕೆ ವಾಟರ್ ಬೋರ್ಡು ಸಿಬ್ಬಂದಿ ಇರ್ತಾರೆ, ಅಲ್ಲಿ ಒಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ, ಒಬ್ಬರು ಸಹಾಯಕ ಕಾರ್ಯಪಾಲಕ ಅಭಿಯಂತರು ಇರ್ತಾರೆ, ಅಂದರೆ AW ಇರ್ತಾರೆ, ಒಬ್ಬರು KE ಇರ್ತಾರೆ, ಪ್ಲಸ್ ಅಲ್ಲಿ ನುರಿತ ಅನುಭವಸ್ಥ ಸಿಬ್ಬಂದಿ ಇರ್ತಾರೆ, ಅವ್ರು ಮಾಡ್ತಿರ್ತಾರೆ. ಬಟ್ ಇದು ತಾಂತ್ರಿಕ ದೋಷ ಹೆಂಗಾಗೈತಿ ಅಂತಂದ್ರೆ ಪವರ್ ಫ್ಲಕ್ಚುಯೇಷನ್, ಅಂದರೆ ಪವರ್ ಸಪ್ಲೈ ಏನಾಗ್ತೈತಿ ನಮಗೇನು KEBಯಿಂದ ನಮ್ಮ ಈ ಇದಕ್ಕೆ ಜಾಗಗಳಿಗೆ ಪವರ್ ಬೇಕಾಗ್ತೈತಿ. ಆ ಪವರ್ ಫಸ್ಟ್ ಪೆನಲ್ ಬೋರ್ಡ್ ಅಂತ ಪೆನಲ್ ಬೋರ್ಡ್ನಿಂದ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಪವರ್ ವೇರಿಯೇಷನ್ ಆಗಿದ್ದರಿಂದ ಇದು ಅಲ್ಲಿ ಒಂದು ಡ್ರಾಪರ್ ಅಂತ ಇರ್ತೈತಿ, ಅದು ಮಾಲ್ ಫಂಕ್ಷನಿಂಗ್ ಆಗಿರುತ್ತೆ. ನಮ್ಗೆ ATS ಹುಟ್ಟಿದ ಸಂಬಂಧ ಇದು ಸಮಸ್ಯೆ ಆಗಿದೆ. ಇದು ನಾರ್ಮಲಿ ಆಗೋದಿಲ್ಲ. ಅಲ್ಲ ಸರ್, ಈಗ ದುರಸ್ತಿಗೆ ಒಳಗಾಗ್ತೈತೆ ಅಂತಂದ್ರೆ ಮುಂಜಾಗೃತವಾಗಿ ಅದು ಪರಿಶೀಲನೆ ಮಾಡಿ ಅದು ಏನ್ರಿ ಈ ರೀತಿ ಶಾರ್ಟ್ ಸರ್ಕ್ಯೂಟ್ ಆಗ್ಲಾರ್ದಂಗೆ ತಡಿಬೋದಿತ್ತಲ್ಲ ಅಂತ. ಇಲ್ಲ, ಅದು ಪವರ್ ವೇರಿಯೇಷನ್ ಆಯಿತು ಅಂತಂದ್ರೆ ಅದನ್ನು ತಡಲಿಕ್ಕೆ ಆಗೋದಿಲ್ಲ. ಹೌದು ಸರ್. ಇಲ್ಲಿ ನಾವು ಇಲ್ಲಿ ಏನು ಸಿಸ್ಟಮ್ದಾಗ ATS ಅಂತ ಹೋಗಿಲ್ಲ, ಇದು ನಾರ್ಮಲಿ ಹೋಗೋದಿಲ್ಲ. ಅದು DPI ಹಾಕ್ತೈತಿ, ಅಲ್ಲೇ ಡ್ರಾಪ್ ಡೌನ್ ಆಗ್ತೈತಿ, ಮುಂದೆ ಇದನ್ನಾಗಲಾರ್ದಂಗೆ ಆಗ್ತೈತಿ. ATS ಹುಟ್ಟಿದ್ದು ಫಸ್ಟ್ ಟೈಮ್. ಮತ್ತು ಇದು ATS ಆರ್ಡರ್ ಕೊಟ್ಟು ಕಂಪ್ನಿಯಿಂದ ತರಿಸ್ಬೇಕು ಅಂತ ಇಟ್ ವಿಲ್ ಟೇಕ್ ಟೈಮ್. ಬಟ್ ನಾರ್ಮಲಿ ಹೋಗೋಂಗಿಲ್ಲ ಅಂತೇಳಿ ಸ್ಪೇರ್ ಇಟ್ಕೊಂಡಿಲ್ಲ. ಅದಾಗಿಯೂ ಸಹ ನಾವು ನಮ್ಮ ಇಬ್ಬರು ಅಧ್ಯಕ್ಷರ ನಿರ್ದೇಶನದಂಗೆ ಮತ್ತು ನಮ್ಮ ಮಾನ್ಯ ಶಾಸಕರ ನಿರ್ದೇಶನದಂಗೆ ಈ ಇದಕ್ಕೆ ಆಪರೇಟಿಂಗ್ ಮೇಂಟೆನೆನ್ಸ್ ಬೇಕಾದಂಥ ಎಲ್ಲ ಪ್ರತಿಯೊಂದು ಸಾಮಗ್ರಿಗಳನ್ನು ನೀವು ಸ್ಪೇರ್ ಆಗಿ ಇಟ್ಕೊಳ್ಳೇಬೇಕು ಅಂತೇಳಿ ನಾವು ವಾಟರ್ ಬೋರ್ಡ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ನಾವು 1 ತಿಂಗಳೊಳಗೆ ಅದನ್ನು ರೆಕ್ಟಿಫಿಕೇಷನ್ ಮಾಡ್ತೀವಿ ಮತ್ತು ಯಾವುದೇ ರೀತಿ ಕಿರಿಕಿರಿ ಆಗಲಾರ್ದಂಗೆ ಮಾಡ್ಕೊಳ್ತೀವಿ. ಒಂದು ತಿಂಗಳೊಳಗೆ ಎಷ್ಟು ಸ್ಪೇರ್ ಇಲ್ಲಿ ಮಟೀರಿಯಲ್ ಅದನ್ನು ಅವೆಲ್ಲ ಸ್ಪೇರನ್ನು ನಾವು ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ ಅಂತೇಳಿ ಒಂದು. ಆದರೆ ಈಗ ದಿನ ಬೆಳಕಿಗೆ ನೀರು ಅವಶ್ಯಕವಾದಂಥದ್ದು. ನೀರಿರಲಾರ್ದ ಯಾವುದಕ್ಕೆ ಕೆಲಸನ ಆಗೋದಿಲ್ಲ. ಅದಕ್ಕೆ ಅವಶ್ಯಕ ಇದು ದಿನಬಳಕೆ ಜನಸಾಮಾನ್ಯರಿಗೆ ಅವಶ್ಯವಾದಂಥ ಜೀವಜಲನ ಇರಲಿಲ್ಲ ಅಂತಂದರೆ ಸಾಕಷ್ಟು ಹಾಹಾಕಾರ ಉಂಟಾಗಿ ಸಮಸ್ಯೆ ಆಗ್ತೈತಲ್ಲ. ಅದಕ್ಕೆ ಈ ರೀತಿ ಒಂದು ಆಗಲಾರ್ದಂಗೆ ಮುಂಜಾಗ್ರತವಾಗಿ ಬೇರೆ ಒಂದು ಪರ್ಯಾಯ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಕೆ ಒಂದು ಏನಾರು ನೀವು ಫಾರ್ಮಾಲಿಟಿ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ವ್ಯವಸ್ಥೆ ಮಾಡ್ಬೋದಲ್ಲ? ಈಗಾಗಲೇ ಇದು
15-20 ವರ್ಷದ ಹಿಂದಿನ ಚಾಕ್ವೆಲ್ಲು ಮತ್ತು ಸಿಸ್ಟಮ್ ಇರುವುದರಿಂದ ಹೊಸ ಇದನ್ನು ಅಪ್ಗ್ರೇಡೇಷನ್ ಮಾಡುವ ಸಲುವಾಗಿ ಪ್ರಸ್ತಾವನೆಯನ್ನು ನಮ್ಮ ಶಾಸಕರು ಈಗಾಗಲೇ ಸರ್ಕಾರಕ್ಕೆ ಮಂಡಿಸಿದ್ದಾರೆ, ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಸರ್ಕಾರದಿಂದ ನಿರ್ದೇಶನ ಬರಬೇಕು. ಈಗ ಮತ್ತು ಅಲ್ಲದೆ ನಮ್ಮ ಶಾಸಕರು ವಾಟರ್ ಬೋರ್ಡ್ದವರಿಗೆ ಇದನ್ನು ಅಪ್ಗ್ರೇಡೇಷನ್ ಮಾಡಬೇಕಂತಂದ್ರೆ ಮೋಟರ್ ಏನು ಚೇಂಜ್ ಮಾಡಬೇಕು, ಪ್ಯಾನೆಲ್ ಬೋರ್ಡ್ಸ್ ಏನೇನು ಚೇಂಜಸ್ ಆಗಬೇಕು, ಪೈಪ್ಲೈನ್ ಏನೇನು ಚೇಂಜಸ್ ಆಗಬೇಕು, WDPಯಲ್ಲಿ ಏನೇನು ಚೇಂಜಸ್ ಆಗಬೇಕು, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ದಲ್ಲಿ ಏನೇನು ಚೇಂಜಸ್ ಆಗಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದ ಒಂದು DPR ಅನ್ನು ತಯಾರು ಮಾಡಲಿಕ್ಕೆ ನಿರ್ದೇಶನ ನೀಡಿದ್ದಾರೆ. ಅದು ಸದ್ಯಕ್ಕೆ ಈಗ ನಮ್ಮ ತುರ್ತಾಗಿ ಇದನ್ನು ನಾವು ರೆಡಿ ಮಾಡ್ಕೋಬೇಕಾಗಿರೋ ಸಂದರ್ಭದಲ್ಲಿ ಇದನ್ನು ಮಾಡ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಅದನ್ನು DPR ಅನ್ನು ವಾಟರ್ ಬೋರ್ಡನ್ನು ಅಧಿಕೃತವಾಗಿ ಪಡೆದು ನಮ್ಮ ಕಾರ್ಯಾಲಯದೊಳಗೆ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅದಕ್ಕೊಂದು ಅನುಮೋದನೆಯನ್ನು ಪಡೆದುಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ. ಅದಾದ ನಂತರ ನಮ್ಮ ಶಾಸಕರು ಈಗಾಗಲೇ ನಮಗೆ ಅದು ಫೈನಾನ್ಷಿಯಲ್ ರಿಲೀಸ್ ಮಾಡಿಸ್ಕೊಳ್ಳೋದು ನಾನು ಕೆಲಸ ಮಾಡಿಸ್ತೀನಿ ಅಂತೇಳಿ ಹೇಳಿದ್ದಾರೆ. ನಾವು ಅದನ್ನು ಪ್ರಗತಿ ಹಂತದಲ್ಲಿ ಅದನ್ನು ಮಾಡ್ತೀವಿ. ಓಕೆ ಸರ್. ಬರ್ರಿ